ಹಾಯ್ ಹೆಲೋ ನಮಸ್ತೆ. ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣದ ಕಾಂತಾರ 1 ಸಿನಿಮಾ ಯಶಸ್ವಿಯಾಗಿ 25 ದಿನ ಪೂರೈಸಿ ಮುನ್ನುಗ್ತಾ ಇದೆ. ಬಾಕ್ಸ್ ಆಫೀಸ್ನಲ್ಲಿ 800 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿ ಸದ್ದು ಮಾಡ್ತಿದೆ. ಶೀಘ್ರದಲ್ಲೇ ಸಿನಿಮಾ ಇಂಗ್ಲಿಷ್ ಭಾಷೆಗೆ ಡಬ್ ಆಗಿ ರಿಲೀಸ್ ಆಗ್ತಿದೆ. ಇದೆಲ್ಲದರ ನಡುವೆ ಚಿತ್ರದ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಬಯಲಾಗಿ ಸಿನಿ ರಸಿಕರು ಅಚ್ಚರಿಗೊಂಡಿದ್ದಾರೆ. ಕಾಂತಾರ 1 ರಿಷಬ್ ಶೆಟ್ಟಿ ಚಿತ್ರದಲ್ಲಿ ದ್ವಿಪಾತ್ರದಲ್ಲಿ ನಟಿಸಿರೋದು ಬಹಳ ಜನಕ್ಕೆ ಗೊತ್ತಿರಲಿಲ್ಲ. ಇದೀಗ ಮಾಯಕಾರ ಪಾತ್ರಕ್ಕೆ ರಿಷಬ್ ಶೆಟ್ಟಿ ಹೇಗೆ ಸಿದ್ಧತೆ ನಡೆಸಿದ್ರು ಎನ್ನುವ ಮೇಕಿಂಗ್ ವಿಡಿಯೋ ಬಯಲಾಗಿದೆ. ಚಿತ್ರದಲ್ಲಿ ರಿಷಬ್ ಶೆಟ್ಟಿ ದ್ವಿಪಾತ್ರದಲ್ಲಿ ನಟಿಸಿರುವ ವಿಚಾರವನ್ನ ಚಿತ್ರತಂಡ ಗುಟ್ಟಾಗಿಯೇ ಇಟ್ಟಿತ್ತು. ತೆರೆ ಮೇಲೆ ಸಿನಿಮಾ ನೋಡಿದಾಗಲೂ ಸಾಕಷ್ಟು ಜನರಿಗೆ ಅದು ಗೊತ್ತಾಗಿರಲಿಲ್ಲ. ಮಾಯಕಾರನ ಪಾತ್ರಕ್ಕೆ ರಿಷಬ್ ಧ್ವನಿ ಇದ್ರೂ ನೋಡುಗರಿಗೆ ಗೊಂದಲ ಮೂಡಿತ್ತು. ಚಿತ್ರಕ್ಕಾಗಿ ದೇಹ ದಂಡಿಸಿ ಹುರಿಗಟ್ಟಿದ ಸ್ನಾಯುಗಳನ್ನು ಪ್ರದರ್ಶಿಸಿದ್ರು. ಮಾಯಕಾರನ ದೇಹ ಸಿಕ್ಕಾಪಟ್ಟೆ ತೆಳ್ಳಗೆ ಕಾಣುತ್ತೆ. ಇನ್ನು ಕಣ್ಣು ಮೂಗು ಬಿಟ್ಟು ಇಡೀ ಮುಖವನ್ನ ಬಿಳಿ ಗಡ್ಡ ಮುಚ್ಚಿಕೊಂಡಂತೆ ತೋರಿಸಲಾಗಿತ್ತು. ಹಾಗಾಗಿ ಬಹುತೇಕರಿಗೆ ಅನುಮಾನ ಬರಲಿಲ್ಲ. ಒಂದು ಹಂತಕ್ಕೆ ಕನ್ನಡದ ಕೆಲ ಪ್ರೇಕ್ಷಕರು ಇದನ್ನ ಗಮನಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡಿದ್ರು. ಆದರೆ ಪರಭಾಷಾ ಪ್ರೇಕ್ಷಕರಿಗೆ ಇದು ಗೊತ್ತಾಗಿರಲಿಲ್ಲ. ಯಾರೋ ಬೇರೆ ಕಲಾವಿದರು ಈ ಪಾತ್ರ ಮಾಡಿದ್ದಾರೆ ಅಥವಾ ರಿಷಬ್ ಶೆಟ್ಟಿ ಸೋದರ ಸಂಬಂಧಿ ಯಾರಾದರೂ ನಟಿಸಿರಬಹುದು ಎಂದುಕೊಂಡಿದ್ರು. ಈಗ ಮೇಕಿಂಗ್ ವಿಡಿಯೋ ನೋಡಿ ಹುಬ್ಬೇರಿಸ್ತಿದ್ದಾರೆ. ನೆಟ್ಟಿಗರೊಬ್ಬರು ಕಾಮೆಂಟ್ ಮಾಡಿ, ಯಾಕೆ ಹಿಂಗೆ ಮೋಸ ಮಾಡಿಬಿಟ್ರಿ ರಿಷಬ್ ಸರ್, ನಿಜಕ್ಕೂ ಅದ್ಭುತ, ನಿಮಗೆ ರಾಷ್ಟ್ರ ಪ್ರಶಸ್ತಿ ಕೊಡಲೇಬೇಕು ಅಂತ ಕಾಮೆಂಟ್ ಮಾಡಿದ್ದಾರೆ. ಅದು ಸಖತ್ ವೈರಲ್ ಆಗ್ತಿದೆ. ತೆಲುಗು, ತಮಿಳು, ಹಿಂದಿ ಪ್ರೇಕ್ಷಕರು ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಕಾಮೆಂಟ್ ಮಾಡಿ ಚರ್ಚಿಸುತ್ತಿದ್ದಾರೆ. ನಿಮ್ಮ ಪರಿಶ್ರಮ, ಶ್ರದ್ಧೆಗೆ ಹ್ಯಾಟ್ಸ್ ಆಫ್ ಸರ್ ಅಂತ ಹೊಗಳ್ತಿದ್ದಾರೆ. ಕಾಂತಾರ 1 ಚಿತ್ರದ ಬಹಳ ಮುಖ್ಯವಾದ ಪಾತ್ರ ಮಾಯಾಕಾರ. ಶಿವನ ಅಂಶವಾಗಿ ಬಂದು ಬೆರ್ಮೆಗೆ ಸಹಾಯ ಮಾಡುವ ಪಾತ್ರ ಇದು. ಒಂದೆರಡು ದೃಶ್ಯಗಳಲ್ಲಿ ಮಾತ್ರ ಬಂದು ಹೋದ್ರೂ ಬಹಳ ಮಹತ್ವ ಪಡೆದುಕೊಂಡಿದೆ. ಪಾತ್ರಕ್ಕಾಗಿ 6 ಗಂಟೆಗಳ ಕಾಲ ರಿಷಬ್ ಮೇಕಪ್ ಹಾಕಿಕೊಳ್ತಿದ್ರು. ಇನ್ನು ಸಿಜಿಯಲ್ಲಿ ಅವರನ್ನ ತೆಳ್ಳಗೆ ತೋರಿಸಲಾಗಿದೆ. ಇದೇ ಕಾರಣಕ್ಕೆ ಬಹುತೇಕರಿಗೆ ರಿಷಬ್ ಈ ಪಾತ್ರ ಮಾಡಿದ್ದಾರೆ ಎನ್ನುವ ಬಗ್ಗೆ ಸಣ್ಣ ಸುಳಿವು ಸಿಕ್ಕಿರಲಿಲ್ಲ. ಮೊದಲಿನಿಂದಲೂ ರಿಷಬ್ ಶೆಟ್ಟಿ ಸಿನಿಮಾ ಬಗ್ಗೆ ಹೆಚ್ಚು ಮಾತನಾಡಲಿಲ್ಲ. ಟ್ರೇಲರ್ನಲ್ಲಿ ಕೂಡ ಅಸಲಿ ಸಂಗತಿಗಳನ್ನ ಬಿಚ್ಚಿಡಲಿಲ್ಲ. ಎಲ್ಲವನ್ನ ಪ್ರೇಕ್ಷಕರು ತೆರೆ ಮೇಲೆ ನೋಡಿ ಸರ್ಪ್ರೈಸ್ ಆಗಬೇಕು ಅಂತ ನಿರ್ಧರಿಸಿದ್ರು. ಅವರ ಲೆಕ್ಕಾಚಾರ ಸರಿಯಾಗಿತ್ತು. ತೆರೆ ಮೇಲೆ ಹಲವು ಸರ್ಪ್ರೈಸ್ಗಳು ನೋಡುಗರಿಗೆ ಮಜಾ ಕೊಟ್ಟಿತ್ತು. ಸಾಮಾನ್ಯವಾಗಿ ನಟರು ದ್ವಿಪಾತ್ರದಲ್ಲಿ ನಟಿಸಿದ್ರೆ ಅದನ್ನ ಪ್ರಚಾರಕ್ಕೆ ಬಳಸಿಕೊಳ್ಳೋದೇ ಹೆಚ್ಚು. ಈ ರೀತಿ 4-5 ಗಂಟೆ ಮೇಕಪ್ ಹಾಕೊಂಡು ನಟಿಸಿದ್ರೆ ಅದನ್ನೇ ದೊಡ್ಡದಾಗಿ ಹೇಳ್ಕೊಳ್ತಾರೆ. ಆದರೆ ಮಾಯಕಾರ ಪಾತ್ರದ ಬಗ್ಗೆ ರಿಷಬ್ ಈವರೆಗೆ ಮಾತನಾಡಲಿಲ್ಲ. ಸಿನಿಮಾ ಬಿಡುಗಡೆಯಾದ ಬಳಿಕ ಕೂಡ ಈ ಬಗ್ಗೆ ಪ್ರತಿಕ್ರಿಯಿಸಲಿಲ್ಲ. 25 ದಿನಗಳ ಬಳಿಕ ಮೇಕಿಂಗ್ ವಿಡಿಯೋ ಹೊರಬಂದಿದೆ.